Hi. Hi. Hi friends. Hi. Friends, Yes. welcome Welcome back back my my channel. channel. Please, Samu, ಇನ್ನೊಂದು. Please Please subscribe. subscribe. ನೀನು ಮಾಡಿ ಹಾಯ್ ಮಾಡು. Hi. ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಮಧ್ಯ ಒಂದು ನಿನ್ನೆ ವಿಡಿಯೋ ಹಾಕ್ತೀನಿ. ನಿನ್ನೆ ಆ್ಯಕ್ಚುಲಿ ವಿಡಿಯೋ ಮಾಡಲಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗಲ್ಲಿ ಏನಿಲ್ಲ, ಸುಮ್ಮನೆ ಹಾಗೆ ರಕ್ಷಿತಾ ಮತ್ತು ರಕ್ಷಿತನ ಮಗಳು ಬಂದಿದ್ದಾರೆ. ಅಂದರೆ ನನ್ನ ತಂಗಿ ಮಗಳು ನೋಡಿ. ಕಿತಪತಿ ಅವಳು ತೋದಿ ಕಿತಪತಿ ಸಮ್ಮು ಅಳಿಸ್ತಾರ ಹಂಗೆ ರಂಗೋಲಿನ ಅಳಿಸ್ಬಾರ್ದು ತೆಗೆಯಪ್ಪ. ಏನೇ ಗ್ರಹಣ ಇಟ್ಟಲ್ಲ, ಇಲ್ಲಿ ನಾವು ಈಚೆನ ಬರಲಿಲ್ಲ. ಏನೋ ಅವಾಗಿಂದ ಹೇಳಿ ಚಿಕ್ಕ ವಯಸ್ಸಿಂದ ಗ್ರಹಣ ಅಂದರೆ ಭಯ, ಅಷ್ಟೇನೇನಿಲ್ಲ. ಅವಳು ಹಾಲು ತರಕ್ಕೆ ಹೋಗಿದ್ದಾಳೆ, ಬರ್ತಾಳೆ. ಅವಳು ಹಂಗೆ ಮಾಡೋದು, ಇವಳ್ದು ಇದೇ ಕಿತಪತಿ. ಹಾಂ, ಹೆಂಗಿಟ್ಕೊಂಡಿದ್ಯಾ ನೋಡು ಬೈಲಿ, ನೋಡ್ಕೊ ಬೈಲಿ ಬೈ, ಹೆಂಗೆಲ್ಲ ಮೆತ್ಕೊಂಡಿದ್ಯಾ ಅಂತ. ಸೊ ತರಕಾರಿ ಪಲಾವ್ ಮಾಡಿದ್ದೆ, ತಿಂದ್ಬಿಟ್ಟು ಈಗ ಈಚೆಗಡೆ ಕೂತಿದ್ದೀವಿ ಸುಮ್ಮನೆ. ಕೈಗೆ ಬಳೆ ಹಾಕಿಲ್ಲ, ಏನಿಲ್ಲ. ಆ್ಯಕ್ಚುಲಿ ಅವತ್ತು ಬರ್ಡೇ ಆದಮೇಲೆ ತೆಗ್ದಾಕಿದ್ದಷ್ಟೇ, ಹಾಕೊಳ್ಳೋಣ ಅಂತೇಳಿ ಹಾಕಿಲ್ಲ, ಹಾಕಬೇಕು. ಐಬ್ರೋಸ್ ಎಲ್ಲ ಬಂದೇ ಬಿಡ್ತಲ್ಲ, ಮತ್ತು ಸೈಡ್ಸ್ ತಗೋಬೇಕು. ನಿಜ ಪಾರ್ಲರ್ಗೆ ಹೋದ್ರೆ ಏನೋ ಹಿಂಗೆ ಸಣ್ಣಗೆ ಮಾಡಿಬಿಡ್ತಾರೆ, ನಂಗೆ ಅದು ಇಷ್ಟನೇ ಆಗಲ್ಲ. ನಮ್ಗೆ ಎಷ್ಟಿದೆಯೋ ಅಷ್ಟು ಬಿಟ್ಬಿಟ್ಟು ಸೈಡ್ಸ್ ತಗೋಬೇಕು. ಅವಾಗ ಸ್ವಲ್ಪ ದಪ್ಪಕ್ಕೆ ಐಬ್ರೋ ಫಿಲ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ಪಾತ್ರೆ ಬಿದ್ದಿದ್ದಾವೆ ಅಷ್ಟೆ, ಎಲ್ಲ ಕೆಲಸನೂ ಆಯಿತು. ಅಲ್ಲಿ ನೋಡಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮಣ್ಣಲ್ಲಿ ಕಟ್ಕೊಂಡಿದೆ ಅಂತ ಅಂದ್ಕೊಳ್ಳಿ. ಹಂಗೆ ಅಕ್ಕಿ ಬಂದು ಅಲ್ಲಿ ಕೂತ್ಕೊಂಡು ಮೈಲ್ಸಮ್ಮ ನಿನ್ನ ಕೈಲಿ ಹಾಯ್ ಮಾಡು. ಹಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಪ್ಲೀಸ್ ಇಲ್ಲಿ ಮಾತಾಡ್ಬೇಕಪ್ಪ, ಪ್ಲೀಸ್. ಎಣ್ಣೆ ಐತಿ ಇನ್ನು, ಕೊಟ್ಬಿಡೋಗು ರಕ್ಷಿತನ ಕೈಗೆ, ಹಚ್ಕೊಬಾರ್ದು. ಅಪ್ಪ ಏನು ತಿಂತೆ ಹುಡುಗರು. ಕೈ ನೋಡು. ಸಮು ಇನ್ನೊಂದು. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್ಲಿ ಇರು, ಆಯ್ತು, ಎಣ್ಣೆ ಹಚ್ಚಿ ಸಾಕು. ಬಾಯ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಅಲ್ಲ, ನೀಟಾಗಿ ಹೇಳು. ಸಬ್ಸ್ಕ್ರೈಬ್ ಓ ಆಗಪ್ಪ. ಆಯ್ತು ಹೇಳಿ, ABCD ಹೇಳು. ಹಾಂ ಹೇಳು. ಅಷ್ಟೇನಾ ABCD? ಎಣ್ಣೆ ಎಲ್ಲ ಹಚ್ಕೊಂಡು ಇಟ್ಕೊತಾಳೆ. ಚಿನಿ ನೀನು ಹೇಳು. ದಾನು ಬಿಡು, ಅವಳು ಮುಟ್ಬೇಡ, ನನಗಚ್ಚಪ್ಪ ನೀನು ಸುಮ್ಮನೆ. ಅವಳು ತೀಟೆ, ಅವಳು. ಎಲ್ಲಿ ತಟ್ಟು. ಅಷ್ಟು ರಕ
ಮಡಚಬೇಕು ಹಿಂಗೆ ಮೆತ್ತಗೆ. ಹಾಂ ಜಾಣ. ಇನ್ನದೆ ಹ್ಞೂ ಕೂದಲು ಉದ್ದ ಬೆಳೆದ್ಬಿಟ್ಟು ನೀನು ತಟ್ಟಿ. ಇಲ್ಲಿಗೆ ಹಾಕುವ. ಆಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಳ್ಳೋಣ ಆಯಿತಾ? ನಾನೇ ಮಾಡಿಸ್ತೀನಿ ಹಿಂಗೆ ದಾನಿಗೆ. ನಾನು ಹಿಂಗೆ ಹಾಕುಯ್ಯ. ಏನಪ್ಪ? ತಲೆ ಹಿಂಗೆ ಹಾಕುಯ್ಯ. ಓಕೆ. ನೀನೊಬ್ಳು ಕಮ್ಮಿ ಇದೆ. ಅಯ್ಯೋ ತಳ್ಬಾರ್ದು ಸಮೋ. ಬಾರಪ್ಪ ಆಯ್ತು. ಅಕ್ಕ ಹೊಡಿಯನ್ ಬಾ 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 ನೀ ಇಲ್ಲಿ ನಿಚ್ಚ ಬಾ ಅಲ್ಲಡು. ಏಯ್ ಸಮು ಬಂದ್ಬಿಟ್ಟು ನೀನೇ ಬಂದ್ಬಿಡೆ. ಯಪ್ಪ ಇಬ್ರು ಒಟ್ಟಿಗೆ ಇದ್ರೆ ಎಷ್ಟು ತೀಟ ಮಾಡ್ತಾರೆ. ಏಯ್ ಸಮು ಯಪ್ಪ ಸಮು ಅವಳು ಚಿಕ್ಕವಳು ತಾನೆ. ಬಂದ್ಬಿಡು ನೀನು ಈ ಕಡೆ ಬಂದ್ಬಿಡು. ಇಲ್ಲೇ ಕುತ್ಕೊಳ್ಳಿ, ನೀನು ಇಲ್ಲೇ ಕುತ್ಕೊಂಡು ಮಾಡಿ. ಹಾಂ ಹಾಂ ರಾಮ. ಬಿಡ್ರಿ ಹೋಗನ್ ಬಿಡ್ರಿ, ಒಳಗೆ ಹೋಗೋಣ. ಜಿಜ್ಜು ಮಾಡ್ಕೊಳ್ಳೋದು ಕೂದಂಗೆ ಎಳಿತಾರ. ಅಕ್ಕನೂ ಮಾಡಲಿ ನೀನು ಮಾಡಬೇಕು. ಇಲ್ಲಿ ಕೇಳಿಸ್ಕೊ, ಇಲ್ಲಿ ಅಕ್ಕ ಅವಾಗಿಂದ ಮಾಡ್ತೀನಿ. ಇಲ್ಲಿ ಕುತ್ಕೊ ನೀನು. ಸಮೋ ಬಂದ್ಬಿಡು ನೀನು ಈ ಕಡೆ ಬಂದ್ಬಿಡಪ್ಪ. ಇಲ್ಲಿ ಬಾ, ಈ ಕಡೆ ಬರಪ್ಪ. ಬತ್ತೋಳು ಬಾ ಇಳಿ ಬಾ. ನಾನೇ ಎದ್ದೊಳ್ತೀನಿ ಹೋಗ್ರಿ. ಸುಮ್ಮನೆ ಕುತ್ಕೊ ಇಲ್ಲಿ. ಸರಿ ಸ್ನಾನ ಮಾಡಾದ್ಮೇಲೆ ಸಿಗ್ತೀವಪ್ಪ. ಇವ್ರು ನೋಡಿದ್ರೆ ಎಷ್ಟು ತೀಟ ಮಾಡ್ತಾರೆ ಅಂತ. ತಿರ್ಗಾಗ್ಲಿ ಹೋಯ್ತು, ಎಣ್ಣೆ ಎಲ್ಲ ಚಲೋ ಹೋಯ್ತು. ಸರಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಕೂತೈತಲ್ಲಿ. ಕಟ್ಕೋತವೆ ಅವಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ. ನೆನ್ನೆ ಇದ್ರಕ್ಕಿನ ಬೇರೆ ಕಚ್ಚಾಕಿದ್ದವು ಪಾಪ. ಹುಳ ಪಳ ತಂದು ತಿನ್ಸ್ತಾವ ಕಣೆ, ಮರಿ ಇರ್ತವೆ. ಹುಳ ಬಂದ್ಬಿಟ್ಟು ತಿನ್ಸ್ತಾ ಇರ್ತೈತೆ. ಯಾರನ್ನ ಇದ್ರೆ ಹಾರಾಡ್ತಾನೆ ಇರ್ತಾವ, ಬರಲ್ಲಪ್ಪ ಬೇಗ. ಯಾರಿಲ್ಲ ಅಂದರೆ ಬೇಗ ಬಂದು ಹುಳ ತಿನ್ಸ್ಬಿಟ್ಟು ತಿರ್ಗಿ ಹೋಗಿ ಹುಳ ಇಟ್ಕೊಬರ್ತವೆ. ಗಿಡದ ಮೇಲೆ ರೇಷ್ಮೆ ಗಡ್ಡಿ ಮೇಲೆ ಇರ್ತಾವಲ್ಲ, ನೋಡ್ದಾ? ಕಾಣಿಸಿಲ್ಲ ಅವಳಿಗೆ. ಬಾಯಲ್ಲಿ ನಾನು ತೋರಿಸ್ತೀನಿ. ಅಲ್ಲೊಡಲ್ಲಿ ನೋಡ್ತಾ ಐತೆ. ಅಲ್ಲಿ ಹೊಸ್ಲಲ್ಲೆಲ್ಲ ನೋಡ್ದಾ? ಎಲ್ಲಿ ತೋರಿಸು. ಮೇಲೆ ಅಲ್ಲಿ ಮಣ್ಣಲ್ಲಿ ಕಟ್ಟದ್ ನೋಡಿ ಗೂಡು. ಹಾರ್ತದ ಇವಾಗ ನೋಡಿ. ನಿಮ್ಮಮ್ಮ ತೋರಿಸ್ತಾಳೀಗ. ಈ ಕಡೆ ತಿರ್ಕೊಂಡೈತ ಮುಖ. ಓ ಕಾಣಿಸ್ಬಿಡ್ತಾ? ಹಾಂ ಬಾ ಹೋಗ್ಲಿ ಅದು. ಅಷ್ಟು ಕಿತ್ತಾಡಿದ್ರು ನೋಡಿ. ಮತ್ತೆ ಈಗ ಎಷ್ಟು ಚೆನ್ನಾಗಿ ಒಂದಾಗಿದ್ದಾರೆ.
ಮಕ್ಕಳಂದ್ರೆ ಹಾಗೆ ಅಲ್ವಾ, ಸ್ವಲ್ಪ ಹೊತ್ತು ಕಿತ್ತಾಡ್ತಿರ್ತಾರೆ, ಸ್ವಲ್ಪ ಹೊತ್ತು ಚೆನ್ನಾಗೇ ಹಾಕ್ಬಿಟ್ಟಿರ್ತಾರೆ. ಅದೇನಾದರೂ ಕಿತ್ತಾಡ್ತಿದ್ದಾರೆ ಅಂತ ಮಧ್ಯೆ ಹೋಗಿ ನಾವೇನಾದರೂ ಈ ನಿಮ್ಮ ಮಗಳು ಹಂಗೆ ಹೊಡಿತಾಳೆ, ನಮ್ಮ ಮಗಳು ಹಿಂಗೆ ಹೊಡಿತಾಳೆ ಅಂತ ಹೋದರೆ ನಾವು ದೊಡ್ಡ ಜಗಳ ಮಾಡ್ಕೊಂಡ್ಬಿಡ್ತೀವಿ. ಅಥವಾ ಅವ್ರು ತುಂಬ ಚೆನ್ನಾಗೇ ಇರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವ್ರು ಬೇಗ ಅಂದರೆ ಅವ್ರ ಮುನ್ಸು ಅನ್ನೋದೇ ಗೊತ್ತಿರುತ್ತೆ, ಜಗಳ ಗೊತ್ತಿರುತ್ತೆ, ಮುನ್ಸ್ಕೊಂಡಿರಬೇಕು, ಅವ್ರನ್ನ ಮಾತಾಡಿಸ್ಬಾರ್ದು, ಆ ಇಂಟೆನ್ಷನ್ ಎಲ್ಲ ಪಾಪ ಮಕ್ಳಿಗೆ ಇರೋದೇ ಇಲ್ಲ. ಅದೂ ಅಷ್ಟೇ, ನಾವು ಅವ್ರ ತಲೆಗೆ ತುಂಬಾರ್ದು ಅಷ್ಟೇ. ಜುಜ್ಜು ಏನಾಯ್ತು? ಜ್ಯೂಸು ಏನು ಮಗನೆ? ಜೂಚು. ಅಷ್ಟೊಂದು ಕುಡಿತಾರ? ಚೂರು ಚೂರು ಕುಡಿ. ಹೊರಡು ಹೊರಡು. ನೀನು ಮಕ್ಕಳಿಂದ ಲೋಟನ್ ತಪ್ಪಾಯ್ತಲ್ಲ. ಎಲ್ಲ ಕುಡ್ದು ಸ್ವಲ್ಪ ಹೊತ್ತು ಮಲಗಿದ್ದು ಅದೆಲ್ಲ ಆದಮೇಲೆ ಎದ್ದು ಊರಿಗೆ ಹೋಗಿ ರೆಡಿ ಆದರು. ನೋಡಿ ಊರಿಗೆ ಹೋಗ್ತಾಳೆ ಅಂತ ಹೇಳಿ ಎಷ್ಟು ಹಠ ಮಾಡ್ತಾಳೆ ಅಂತ. ಇವಳು ಹೋಗ್ತಿದ್ಬೇಕಾದ್ರಲ್ಲ, ನೀವು ಇನ್ನೇನು ವೀಡಿಯೋದಲ್ಲೂ ನೋಡಿದ್ದೀರಾ, ಶೋಭಮ್ಮರು ಹೋಗ್ತಾ ಇರಬೇಕಾದ್ರೂ ಹಂಗೆ ಹಠ ಮಾಡ್ತಾಳೆ. ಅವಳೇ ಮುಂಚೆಗೆ ಇಳಿದ್ಬಿಟ್ಟು ಹೋಗ್ತಾ ಇದ್ದಾಳೆ. ಸಮ್ಮ ನನಗೆ ಬಾಯ್ ಮಾಡಿ ಹೋಗ್ತಾ ಇದ್ದಾರೆ. ಇಷ್ಟು ಅಂದರೆ ಅವರು ಮಂಡೇ ಬಂದರು ನನ್ನ ಬರ್ಡೇ ದಿನ, ಬಟ್ ತೋರ್ಸೋದಕ್ಕಾಗಿಲ್ಲ. ಅದಾದಮೇಲೆ ನಿನ್ನೆ ಅದು ತಲೆಗೆ ಎಣ್ಣೆ ಹಚ್ಚೋದು ನಿನ್ನೆ ವಿಡಿಯೋ, ಇವತ್ತಿಂದು ಇದು ನೋಡಿ ಹೋಗ್ತಾ ಇದ್ದಾರೆ. ನನ್ನಂತೂ ಬೇಜಾರಾಗೋಯ್ತು. ಇರು ಅಂದೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಕಾದ್ರೆ ಹೋಗಿವಂತೆ ಇರು ಅಂತ. 1 ಅವರ್ಗೊಂದು ಬಸ್ ಅಂತೂ ಬರ್ತಾ ಇರುತ್ತೆ, ಹೋಗಿವಂತೆ ಇರು ಅಂತ ಅಂದ್ರೂ ಇರಲಿಲ್ಲ. ಅಲ್ಲೊಂದು ಅಣ್ಣ ಹೋಗ್ತಿದ್ರು, ಊರಿಗೆ ಹೋಗ್ತಾರೆ ಅಂತ ಕೇಳಿದೆ ಗಾಡೀಲಿ. ಅವರಿಲ್ಲ, ಹಿಂಗೆ ಹೋಗ್ತಾಯಿದ್ರು, ಪಾಪ ಬಿಸಿಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಈಗಂತೂ 4 ಗಂಟೆ ಆದ್ರೂ ಬಿಸಿಲಂತೂ ಹಂಗೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಅವ್ರು ಹೋಗೋದನ್ನೇ ನೋಡ್ತಾ ಕೂತ್ಬಿಟ್ಟೆ. ಯಾಕೆಂದರೆ ಒಂದು ಎಳ್ದೇ ಇದ್ದು ಥರ ಹೋದ್ರೆ ಬೇಜಾರಾಗುತ್ತಲ್ವಾ. ರಕ್ಷಿತಾ ಊರಿಗೆ ಹೋಗಿದ್ದಾಯಿತು. ಆ್ಯಕ್ಚುಲಿ ಇದು ನಾನು ಅವಶ್ಯಕತೆ ಇತ್ತಂತ ಹೇಳಿ ಕೇಳಿದ್ದೆ. ನಮ್ಮ ಮನೆಯವ್ರು ಕೊಟ್ಟಿದ್ದು ಒಂದು ಪ್ಲೇಸ್ ಇತ್ತು, ಚೆನ್ನಾಗಿದೆ, ಕಿವಿಲಿ ಚೆನ್ನಾಗಿ ಕೂರುತ್ತೆ. ನಾನು ಇನ್ನೊಂದು ಕೊಟ್ಟಿದ್ರು, ಅದು ಚೆನ್ನಾಗಿ ಕೂರ್ತಿರ್ಲಿಲ್ಲ. ನಾನು ಹೇಳ್ದೆ ಅದು ಇದು ನೋಡಿ, ಏನು ಮಾಡಿದ್ರು ಬೀಳಲ್ಲ, ಚೆನ್ನಾಗಿ ಕೂರುತ್ತಿದ್ದು, ಚೆನ್ನಾಗಿದೆ, ಇಷ್ಟ ಆಯಿತು. ಇದೆಲ್ಲ ಕಲರ್ ಬಟ್ ಒಂದು ಸ್ವಲ್ಪ ಎದ್ದು ಕಾಣಿಸುತ್ತೆ, ಬಟ್ ಹಾಕ್ಕೊಬೇಕಲ್ಲ. ನನ್ನ ಮಗಳು ಮಲಗಿದಾಗ ಫೋನ್ ನೋಡೋದಕ್ಕೆಲ್ಲ ಯೂಸ್ ಆಗುತ್ತೆ, ಪರವಾಗಿಲ್ಲ. ಅವಳು ಬಿಸ್ಕೆಟ್ ಕೊಟ್ಟಿದ್ದೀನಿ, ದೀರುಗೂ ಮತ್ತು ಲೂನಾಗೂ ಬಿಸ್ಕೆಟ್ ಹಾಕ್ತೆ. ಅವ್ರು ತಿನ್ನೋದಲ್ಲ, ನಾನು ತಿನ್ನೋದೇ ಅವಕ್ಕೆ ಹಾಕೋದಷ್ಟೇ. ಸೊ ಬಟ್ಟೆ ಎಲ್ಲ ಎತ್ಕೊಬೇಕು, ಬಟ್ಟೆ ಎಲ್ಲ ಒಣಗಾಕಿದ್ದೀವಿ, ಎತ್ಕೊಬೇಕು. ಇನ್ನು ನಾನು ನನ್ನ ಮಗಳಿಬ್ಬರೇ ಊರಿಗೆ ಹೊಟ್ಟೋದ್ರಲ್ಲ, ಏನು ಮಾಡೋಕ್ಕಾಗಲ್ಲ. ಇರು ಇವತ್ತು ನಾಳೆ ಹೋಗೋಣ ಹೋಗಿವಂತೆ ಅಂದರೆ, ಇಲ್ಲ ಹೋಗ್ತೀನಿ ಅಂತ ಹೊರಟೇ ಬಿಟ್ಲು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ, ಮತ್ತು ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. ಬರೀ ಇಷ್ಟೇ ತೋರಿಸ್ತಾರೆ ಅಂದ್ಕೊಳ್ಳಿ, ನೋಡೋಣ ಸಮಥಿಂಗ್ ಏನಾದರೂ ನೀವು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಇವತ್ತು ನೈಟ್ ನಾನು ತುಪ್ಪ ಕಾಯಿಸ್ಬೇಕು. ಸೊ ನಿಮ್ಗೆ ಯಾರಿಗೆಲ್ಲ ತುಪ್ಪ ಕಾಯಿಸೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ತುಪ್ಪ ಕಾಯಿಸೋ ವಿಡಿಯೋ ಇದೆ. ಸೊ ನಿಜವಾಗ್ಲೂ ತುಂಬ ಟೇಸ್ಟಿಯಾಗುತ್ತೆ. ಸೊ ಹೋಗಿ ಒಂದ್ಸಲ ನೀವು ಆ ಥರ ತುಪ್ಪ ಕಾಯಿಸಿ ಟೆಸ್ಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಓಕೆ ಬಾಯ್, ಥ್ಯಾಂಕ್ ಯು, ಲವ್ ಯು ಆಲ್.